ಕಲ್ಪನಾ, ನಿಮ್ಮ ಅಪ್ಪನಿಗೆ ಇಷ್ಟು ವಯಸ್ಸಾದರೂ ತಮಾಷೆ ಮಾಡೋ ಗುಣ ಇನ್ನೂ ಹೋಗಿಲ್ಲ ನೋಡು. ಈಗ ನಾವು ಬಂದಿರೋ ಉದ್ದೇಶ ಏನು ಅಂದರೆ ಹೇಳಮ್ಮ ಅದೇನು ಅಂತ. ಚಂದುಗೂ ಗೊಂಬೆಗೂ ಮದುವೆ ಮಾಡೋದು ಬೇಡವಾ? ಆ ಮದುವೆ ಯಾವಾಗ ಇಟ್ಕೊಳ್ಳೋಣ ಅಂತ ಮಾತಾಡಕ್ಕೆ ಬಂದ್ವಿ. ಓ ಬಾರಮ್ಮ ಬಾರೆ ಮೊಮ್ಮಗಳೇ. ಇನ್ನೇನು ನೀನು ಸ್ವಲ್ಪ ದಿನ ಅಷ್ಟೇ ನನ್ನ ಮೊಮ್ಮಗಳು, ಆಮೇಲೆ ನಮ್ಮ ಮನೆ ಸೊಸೆ ಅಂದರೆ ಚಂದು ಹೆಂಡ್ತಿ. ತಾತ ಹೇಗಿದ್ದೀರಾ? ಅಜ್ಜಿ ನೀವು ಹೇಗಿದ್ದೀರಾ? ಇಲ್ಲಿವರೆಗೂ ಚೆನ್ನಾಗಿರ್ಲಿಲ್ಲ. ನೀನು ನಮ್ಮ ಮನೆಗೆ ಬರ್ತೀಯಲ್ಲ, ನಿನ್ನ ಆರೈಕೆಯಲ್ಲಿ ಚೆನ್ನಾಗೇ ಇರ್ತೀವಿ. ಏ ಸುಲೋಚನಾ, ಇವಳು ಚಿನ್ನು ಥರ ಮೊಮ್ಮಗಳಲ್ವೇ ನಿನ್ನ ಆರೈಕೆ ಮಾಡೋಕೆ. ಇವಳು ಬೆಂಕಿ ಥರ ಮೊಮ್ಮಗಳು, ನಾವೇ ಇವಳು ಸೇವೆ ಮಾಡ್ಬೇಕಾಗತ್ತೆ. ಏನಂತೀಯಮ್ಮ ಕಲ್ಪನಾ? ಆದಷ್ಟು ಬೇಗ ನಮ್ಮ ಚಂದುದು ಗೊಂಬೆದು ಮದುವೆ ವಾಲ್ಗ ಊದಿಸ್ಬಿಡೋಣ. ನಾನು ಆ ಕ್ಷಣಕ್ಕೆ ಕಾಯ್ತಾ ಇದ್ದೀನಪ್ಪ. ನಮ್ಮ ಗೊಂಬೆ ಕುತ್ತಿಗೆ ತಾಳಿ ಬಿದ್ದರೆ ಎಲ್ಲ ಸರಿ ಹೋಗತ್ತೆ. ಒಡೆದು ಹೋಗಿರೋ ಮನೆ ಒಂದಾಗತ್ತೆ. ನನ್ನ ಕುಮುದ ಕನಸಿನ ಮನೆ ಮತ್ತೆ ವಾಪಸ್ ಬರುತ್ತೆ. ಎಷ್ಟೋ ವರ್ಷದ ನಿರೀಕ್ಷೆಗಳು ಒಂದೇ ಕ್ಷಣದಲ್ಲಿ ಈಡೇರುತ್ತೆ. ಈ ಮದುವೆಯಿಂದ ಇಷ್ಟೆಲ್ಲ ಆಸೆಗಳು ಕನಸುಗಳು ಈಡೇರೋದು ನೋಡ್ತಾ ಇದ್ರೆ ನಾಳೆನೆ ಮದುವೆ ಡೇಟ್ನ ಫಿಕ್ಸ್ ಮಾಡ್ಬಿಡೋಣ ಅನ್ಸುತ್ತೆ. ಹೂ ಅಂದರೆ ಗೊಂಬೆ ಚಂದು ಇವತ್ತೇ ಮದುವೆ ಆಗ್ಬಿಡ್ತಾರೇನೋ. ನಮ್ಗಿಂತಲೂ ಇವ್ರಿಗೆ ಅರ್ಜೆಂಟ್ ಇರೋ ಆಗಿದೆ ಅಲ್ವೇನೆ ಗೊಂಬೆ? ನಿನ್ ಮೊಮ್ಮಗನಿಗೆ ಧೈರ್ಯ ಇಲ್ಲ ಅಮ್ಮ. ಧೈರ್ಯ ಇದ್ದಿದ್ರೆ ಇಷ್ಟೊತ್ತಿಗಾಗ್ಲೇ ನಿನ್ ಮೊಮ್ಮಗಳು ಅವನ್ನ ಹಾರಿಸ್ಕೊಂಡು ಹೋಗಿ ಮದುವೆ ಆಗ್ಬಿಡ್ತಿದ್ಲು. ಎಲ್ಲಿಗೆ ಹೋಗ್ತಿದ್ಯಾ? ಅದು ಅಜ್ಜಿ ತಾತಂಗೆ ಕುಡಿಯೋಕ್ಕೇನಾದರೂ ತರ್ತೀನಿ. ಅಯ್ಯೋ, ನಾವು ಊಟ ಮಾಡ್ಕೊಂಡು ಹೋಗೋದಕ್ಕೆ ಬಂದಿದ್ದೀವಮ್ಮ. ಹೊಟ್ಟೆ ತುಂಬ ಊಟ ಬೇಕು, ನೀರು ಜ್ಯೂಸು ಸಾಲದು. ಏನು ಗೊಂಬೆ, ಅಡುಗೆ ಮಾಡೋದಕ್ಕೆ ಕಲ್ತಿದೀಯಾ? ನೀವು ಸರಿ, ಅವಳೆಲ್ರಿ ಕಲಿತಾಳೆ, ಚಂದುಗೆ ಕಲಿಸ್ತಾಳೆ, ಮಾಡಿ ಹಾಕು ಅಂತಾಳೆ. ಅಜ್ಜಿ ನೀವು ಹಿಂಗೆ ರೇಗಿಸ್ತಿದ್ರೆ ನಾನು ರೂಮ್ ಹೊಟ್ಟೋಗ್ಬಿಡ್ತೀನಿ ಅಷ್ಟೇ. ಅರೆ ಅಲ್ಲಿ ನೋಡೆ, ಗೊಂಬೆಗೆ ನಾಚ್ಕೊಳಕ್ಕೂ ಬರುತ್ತೆ. ತಾತಮ್ಮ, ನನಗೇನಾಗ್ತಾ ಇದೆ? ಯಾಕೋ ಮನ್ಸಿನಾಗ ಒಂಥರ ಕಸಿ ಮಿಸಿ ಆಗ್ತಾ ಇದೆ. ಯಾರೋ ನನ್ನ ಎದೆಗೆ ಚುಚ್ಚಿದಂಗೆ ಆಗ್ತಾ ಇದೆ. ನಂಗೆ ಯಾಕೆ ಹೀಗೆಲ್ಲ ಆಗ್ತಾ ಇದೆ? ಅವ್ರು ಮೊದಲೇ ತಾತಮ್ಮನ ಹತ್ರ ಅವ್ರ ಬಗ್ಗೆ ಎಲ್ಲನೂ ಹೇಳಿದರು. ತಾತಮ್ಮನ ಒತ್ತಾಯಕ್ಕೆ ಕಟ್ಟುಬಿದ್ದು ತಮ್ಮ ಭವಿಷ್ಯನೇ ಲೆಕ್ಕಿಸದೆ ನನ್ನ ಜೀವನ ಕಾಪಾಡಿದ್ರು. ನನಗೆ ಹೊಸ ಜೀವನ ಕೊಟ್ಟರು. ಮುಳುಗೋ ಹಡಗಾಗಿದ್ದ ನನ್ನ ಜೀವನನ ಸರಿಯಾದ ದಡಕ್ಕೆ ತಂದು ನಿಲ್ಲಿಸಿದ್ದೆ ಅವರು. ಅವರು ನನ್ನ ಪಾಲಿಗೆ ದೇವರು ಅಷ್ಟೆ. ದೇವ್ರನ್ನ ಯಾರಾದರೂ ಮದುವೆ ಆಗ್ತಾರಾ? ನನ್ನ ಜೀವನದ 2 ಕಣ್ಣು ಅವರಿಬ್ರು. ಅವರಿಬ್ರು ಸಂತೋಷದಲ್ಲೇ ನನ್ನ ಸಂತೋಷ ಇರೋದು. ಅವರಿಬ್ರು ಸುಖದಲ್ಲೇ ನನ್ನ ಸುಖನೂ ಇರೋದು. ಅವರಿಬ್ರು ಮದುವೆ ಆದರೆ ಅದು ನನಗೆ ಸಂತೋಷನೇ. ಅದರಿಂದ ನನಗೆ ಯಾವ ತೊಂದರೆನೂ ಇಲ್ಲ, ನನಗೆ ಯಾವ ಅನ್ಯಾಯನೂ ಆಗ್ತಾಯಿಲ್ಲ, ನನಗೆ ಯಾರೂ ಮೋಸನೂ ಮಾಡ್ತಾಯಿಲ್ಲ. ವಿನಾಕಾರಣ ನನ್ನ ಮನಸ್ಸು ಚಡಪಡಿಸ್ತು. ಕಲ್ಪನಾ, ತಮಾಷೆ ಸಾಕು, ವಿಷಯಕ್ಕೆ ಬರೋಣ. ನೋಡು, ಚಂದು ಗೊಂಬೆದು ಎಂಗೇಜ್ಮೆಂಟ್ ಆಗಿ ತುಂಬ ದಿನ ಆಯಿತು. ಎಂಗೇಜ್ಮೆಂಟ್ ಮಾಡಿ ತುಂಬ ದಿನ ಬಿಡಬಾರ್ದು, ಬಿಡೋದು ಒಳ್ಳೇದಲ್ಲ. ಆದಷ್ಟು ಬೇಗ ಮದುವೆ ದಿನಾನ ಗೊತ್ತು ಮಾಡಿಬಿಡೋಣ. ಏನಂತೀಯ? ನೀವು ಹೇಗೆ ಹೇಳ್ತಿರೋ ಹಾಗೆಪ್ಪ.
ಅಲ್ಲಮ್ಮ, ಕೈಲಾಸ ಇಲ್ಲದೆ ಹೇಗೆ ಮಾತಾಡೋದು? ಅವ್ರು ಇವತ್ತು ಮನೆಯಲ್ಲೇ ಇರ್ತಾರೆ ಅಂದ್ಕೊಂಡೆ. ನಾನು ಹೇಳಿದ್ಮೇಲೆ ಮುಗೀತಪ್ಪ. ನನ್ನ ನಿರ್ಧಾರಕ್ಕೆ ಅವ್ರು ಯಾವತ್ತೂ ಎದುರಾಡಿಲ್ಲ, ಎದುರಾಡೋದೂ ಇಲ್ಲ. ನಿನ್ನ ಅದೃಷ್ಟ ಕಲ್ಪನಾ, ನಿನ್ನನ್ನು ನಿನ್ನ ಗುಣನ ಅರಿತು ನಡೆಯೋ ಗಂಡ ನಿನಗೆ ಸಿಕ್ಕಿದ್ದಾನೆ. ಅಪ್ಪ, ನೀವು ಬರ್ತೀರಾ ಅಂತ ಗೊತ್ತಿದ್ರೆ ಅವ್ರನ್ನ ಹೊರಗಡೆ ಹೋಗಕ್ಕೆ ಬಿಡ್ತಿದ್ನಾ? ಇನ್ನೇನು ಬರೋ ಹೊತ್ತು ಬಂದ್ಬಿಡ್ತಾರೆ. ಬೆಳಿಗ್ಗೆ ಎದ್ದು ಯಾರ ಮುಖ ನೋಡಿದ್ನೋ, ಇವತ್ತು ಎಷ್ಟು ಒಳ್ಳೆ ದಿನ. ಚಿನ್ನು, ನಿನ್ನ ಗ್ಲಾಸಲ್ಲಿ ನಿನ್ನ ಗ್ಲಾಸ್ ತರಲಿಲ್ವಾ? ನೀನು ಈ ಥರ ಎಲ್ಲರಿಗೂ ತಂದ್ಕೊಟ್ಟು ಕೈ ಕಟ್ಕೊಂಡು ನಿಂತ್ಕೊಳ್ಳೋದಕ್ಕೆ ನೀನೇ ನಿಮ್ಮ ಮನೆ ಕೆಲ್ಸದೋಳು ಅಂತ ಅನ್ಕೊಂಡಿದ್ಯಾ? ಯಾಕಮ್ಮ ಇಷ್ಟು ಜನರಿಗೆ ಮಾತ್ರ ಮಾಡಿದ್ಯಾ? ಹಂಗೇನಿಲ್ಲ ತಾತ, ಕುಡಿಬೇಕು ಅಂತ ಅನ್ನಿಸ್ಲಿಲ್ಲ. ಹೌದೌದು, ಎಲ್ಲ ಅನ್ಸತ್ ಹೇಳು ನಿನಗೆ. ನಾನು ನಿನ್ನನ್ನು ತಂಗಿ ಅಂತ ಅನ್ಕೊಂಡಿದ್ದೀನಿ, ಆದ್ರೆ ನಿನಗೆ ಬರೀ ಮನೆ ಕೆಲಸ ಮಾಡೋ ಯೋಚನೆ. ಯಾಕಮ್ಮ ಚೆನ್ನು ಒಂಥರ ಇದೆಯಾ? ಏನಾಯ್ತು? ಏನೂ ಇಲ್ಲ ತಾತ, ಚೆನ್ನಾಗೇ ಇದ್ದೀನಲ್ಲ. ನಾಲ್ಗೆ ಸುಳ್ಳು ಹೇಳುತ್ತಮ್ಮ, ಮುಖ ಅಲ್ಲ. ಆಗ್ಲೇನೆ ಕೇಳಬೇಕು ಅನ್ಕೊಂಡೆ. ಯಾಕೆ, ನಿಮ್ಮ ಅಕ್ಕನ ಮದುವೆ ವಿಷಯ ಕೇಳಿ ಸಂತೋಷ ಆಗ್ಲಿಲ್ವೇನಮ್ಮ? ನನ್ನ ಅಕ್ಕನ ಮದುವೆ ಅಂತ ಈ ನನ್ನ ಮುದ್ದು ತಂಗಿಗೆ ತುಂಬಾ ಖುಷಿಯಾಗಿ ಹೋಗ್ಬಿಟ್ಟಿದೆ. ನೀವೆಲ್ಲರೂ ಇದ್ದೀರಾ ಅಂತ ಸುಮ್ಮನೆ ಇದ್ದಾಳೆ, ಇಲ್ಲಾಂದಿದ್ರೆ ಇಷ್ಟೊತ್ತಿಗೆ ಕೊಂಡಾಡ್ಬಿಡ್ತಿದ್ಲು ಅಲ್ವಾ ಚಿನ್ನು? ಗೊಂಬೆ, ನೀನು ಮದುವೆ ಆಗ್ತಿರೋದಕ್ಕೆ ನಿನಗಿಂತ ಚಿನ್ನುನೇ ಖುಷಿ ಪಡ್ತಾ ಇದ್ದಾಳೆ ಅಂತ ನಿನಗನ್ಸುತ್ತಾ? ನೋ ಡೌಟ್ ಮಮ್ಮಿ, ನನಗಿಂತ ಜಾಸ್ತಿ ಚಿನ್ನುಗೆ ಜಾಸ್ತಿ ಖುಷಿ ಆಗ್ತಿದೆ. ಆದ್ರೆ ಈ ಪೆದ್ದುಗೆ ಖುಷಿ ಹೇಗೆ ಎಕ್ಸ್ಪ್ರೆಸ್ ಮಾಡೋದು ಅಂತ ಗೊತ್ತಿಲ್ಲ. ಒಳ ಹುಟ್ಟಿದ ಅಕ್ಕ ತಂಗಿಯರಲ್ಲೇ ಇರದೇ ಇರೋ ಪ್ರೀತಿ ವಿಶ್ವಾಸ ನಿಮ್ಮಲ್ಲಿ ಇರೋದನ್ನು ಕಂಡು ತುಂಬ ಆಶ್ಚರ್ಯ ಆಗುತ್ತಮ್ಮ. ಹಾಗೆ ನೋಡಿದರೆ ನಿಮ್ಮಿಬ್ಬರು ಗುಣಗಳಲ್ಲೂ ಅಜಗಜಾಂತರ ವ್ಯತ್ಯಾಸ ಇದೆ. ಒಬ್ಬಳು ಲೀಡರ್ ಥರ ಇರೋಕೆ ಬಯಸ್ತಾಳೆ, ಇನ್ನೊಬ್ಳು ಸರ್ವಂಟ್ ಥರ ಇರೋಕೆ ಬಯಸ್ತಾಳೆ. ಚಿನ್ನು ಶಾಂತ ಮೂರ್ತಿ ಆದರೆ ಗೊಂಬೆ ಶಕ್ತಿ ಮೂರ್ತಿ. ನಿಮ್ಮಿಬ್ಬರು ನೋಡಿದ್ರೇ ತುಂಬ ಸಂತೋಷ ಆಗುತ್ತಮ್ಮ. ನಿಜ ಗೊಂಬೆ, ನೀನು ಹೇಳ್ತಾ ಇರೋದು ನಿಜ. ನಿನಗಿಂತ ಹೆಚ್ಚು ಖುಷಿ ಆಗ್ತಿರೋದು ಈ ಚಿನ್ನುಗೇನೆ. ನಿನ್ನ ಚಂದು ಮದುವೆ ಯುದ್ಧ ನಡೆದಾಗ ಅದನ್ನು ನಿಲ್ಲಿಸಿ ಮತ್ತೆ ಒಂದಾಗೋ ಪರಿಸ್ಥಿತಿ ಬರೋದೇ ಇಲ್ಲ ಅನ್ನೋ ಸ್ಥಿತಿ ತಲುಪಿದಾಗ ನಿಮ್ಮಿಬ್ಬರನ್ನು ಒಂದು ಮಾಡಿದ್ದೇ ಚಿನ್ನು. ನಿಮ್ಮಿಬ್ಬರನ್ನು ಒಂದು ಮಾಡೋದಕ್ಕೆ ಅವಳು ಪಟ್ಟ ಕಷ್ಟ ನೋವು ಒಂದ ಎರಡ, ನಿಮ್ಮಿಬ್ಬರ ಮಧ್ಯೆ ಅವಳು ಫುಟ್ಬಾಲ್ ಥರ ಆಗಿ ಹೋಗಿದ್ಲು. ಶ್ವೇತಾ, ಯಾಕೆ ಇಷ್ಟೊಂದು ಸಿಟ್ಟು ಮಾಡ್ಕೊಂಡಿದ್ಯಾ? ಈಗ ಅಂಥದ್ದು ಆಗ್ಬಾರದು ಏನಾಯ್ತು ಅಂತಾನೆ ನನ್ಗೆ ಅರ್ಥ ಆಗ್ತಾ ಇಲ್ಲಪ್ಪ. ಅರೆ, ಇದು ಕಂಡೋರ್ ಮದ್ವೆ ಅಲ್ಲ ಅತ್ಗೆ, ನಿಮ್ಮ ಸ್ವಂತ ಮಗನ ಮದ್ವೆ, ನಿಮ್ಮ ರಕ್ತ ಹಂಚ್ಕೊಂಡು ಹುಟ್ಟಿರೋ ಮಗನ ಮದ್ವೆ. ಮದ್ವೆ ಕೆಲಸಗಳನ್ನ ನೀವು ಮಾಡದೆ ಹೋದ್ರೆ ಇನ್ಯಾರದ್ಕೆ ಮಾಡ್ತಾರೆ? ಯಾಕೆ ಕಲ್ಪನಾ ಈಗ ಮುಂದುವರೆದು ಎಷ್ಟೊಂದು ಕೆಲಸ ಮಾಡ್ತಿದ್ದಾಳಲ್ಲ, ಅವಳಿಗೂ ಇರೋದು ಒಬ್ಳೆ ಮಗಳು. ಹೆಣ್ಣಿನ ತಾಯಿಗೆ ಇಷ್ಟೊಂದು ಆಸ್ತಿ ಇರಬೇಕಾದ್ರೆ ನೀವು ಗಂಡಿನ ತಾಯಿ ಅತ್ಗೆ ನಿಮ್ಗೆ ಎಷ್ಟೊಂದು ಆಸೆ ಕನಸುಗಳಿರ್ಬೇಕು. ನಿನ್ನ ಪ್ರೀತಿಗೆ, ನೀನು ನನ್ನ ಮೇಲೆ ತೋರಿಸ್ತಿರೋ ಕಾಳಜಿಗೆ ಮನಸ್ಸು ತುಂಬಿ ಬರುತ್ತೆ ಶ್ವೇತಾ. ನಿನ್ನ ಮಾತೆಲ್ಲ ಹೃದಯಕ್ಕೆ ಅರ್ಥ ಆಗ್ತಾ ಇದೆ, ಆದರೆ ಅದರಲ್ಲಿರೋ ತರ್ಕ ಬುದ್ಧಿಗೆ ಅರ್ಥ ಆಗಲ್ಲ. ಮೊದಲೇ ಕಲ್ಪನೆಗೆ ನನ್ನ ಮುಖ ನೋಡಿದ್ರೇ ಆಗಲ್ಲ, ನಾನು ಕಂಡ್ರೇನೆ ಉರಿದುರಿದು ಬೀಳ್ತಾಳೆ. ಹಾಗಿರುವಾಗ ನಾನು ಅವಳು ಕೂತ್ಕೊಂಡು ಮದುವೆ ಮಾತುಕತೆ ಆಡಕ್ಕೆ ಸಾಧ್ಯನಾ ಶ್ವೇತಾ? ಹಾಗಂತ ನಿಮ್ಮಲ್ಲಿರೋ ತಾಯಿ ಕನಸನ್ನ ಕೊಂದು ಹಾಕ್ತೀರಾ ಅತ್ಗೆ? ಬೇರೆ ದಾರಿನೇ ಇಲ್ಲ. ಮಗನ ಮದುವೆ ನಿರ್ವಿಘ್ನವಾಗಿ ನಡಿಬೇಕು ಅಂದರೆ ತಾಯಿ ಕನಸು ಸಾಯಲೇಬೇಕು. ಹಾಗಾಗಬಾರ್ದು ಅಪ್ಪ. ನನ್ನ ಮಗಳು ಮದುವೆ ನಾನು ಅನ್ಕೊಂಡ ಹಾಗೆ ನಡಿಬೇಕು, ಯಾವ ಕೊರತೆನೂ ಆಗಬಾರ್ದು. ನಮ್ಮ ಆಸೆ ಕೂಡ ಅದೇ ಕಲ್ಪನಾ. ನಮ್ಮ ಮನೆತನದ ಮುಂದಿನ ತಲೆಮಾರು ಕೂಡ ಈ ಮದ್ವೆ ಬಗ್ಗೆ ಮಾತಾಡಬೇಕು. ಅಷ್ಟು ಚೆನ್ನಾಗಾಗ್ಬೇಕು ಈ ಮದ್ವೆ. ಹೌದು ಮಾ, ಅದಕ್ಕೋಸ್ಕರನೇ ಮದುವೆ ತಯಾರಿನ ಇವತ್ತಿಂದನೇ ನಾನು ಶುರು ಮಾಡ್ತೀನಿ.
ಮೊದಲು ಒಳ್ಳೆ ದಿನನ ಕೇಳಬೇಕು. ಮದುವೆ ದಿನ ಫಿಕ್ಸ್ ಆಗೋದ್ರೆ ಇನ್ನೆಷ್ಟು ದಿನ ಉಳಿಯುತ್ತೋ ಅಂತ ನೋಡಿಕೊಂಡು ಕೆಲಸ ಶುರು ಮಾಡ್ಕೋಬೇಕು. ಹಾ, ನನಗೆ ಒಬ್ರು ಒಳ್ಳೆ ಪುರೋಹಿತರು ಗೊತ್ತಿದ್ದಾರೆ. ನಾಳೆನೇ ಅವ್ರ ಹತ್ರ ಹೋಗೋಣ. ಮುಂದೆ ಯಾವ್ಯಾವ ಒಳ್ಳೆ ಮುಹೂರ್ತ ಇದೆ ಅಂತ ಕೇಳ್ಕೊಂಬರೋಣ. ದೂರ ಡೇಟ್ ಬೇಡಮ್ಮ, ಹತ್ರ ಡೇಟೇ ಫಿಕ್ಸ್ ಮಾಡೋಣ. ನಾಳೆ ಮನೆಗೆ ಬರ್ತೀನಿ, ಇಬ್ರು ಒಟ್ಟಿಗೆ ಹೋಗೋಣ. ಆಯಿತು, ಯಾವ್ಯಾವ ದಿನ ಚೆನ್ನಾಗಿದೆ ಅಂತ ನೀವಿಬ್ಬರು ಹೋಗಿ ಕೇಳ್ಕೊಂಡು ಬನ್ನಿ. ಜೊತೆಗೆ ಪಾರ್ವತಿನೇ ಕರ್ಕೊಂಡು ಹೋಗಿ. ತುಂಬ ಹತ್ತಿರ ಇರೋ ದಿನ ಗೊತ್ತು ಮಾಡೋಕ್ಕಾಗಲ್ಲಮ್ಮ. ಮದುವೆ ತಯಾರನ್ನು ಮಾಡಬೇಕಲ್ವಾ? ಕೈಲಾಸ ಇದ್ದಿದ್ರೆ ಎಲ್ಲ ಮಾತಾಡ್ಬೋದಿತ್ತು. ಅಪ್ಪ, ನಾನಿಲ್ವಾ? ನೀನ್ ಎದುರುಗಡೆ ಇರೋರ್ಗಿಂತ ದೂರದಲ್ಲಿ ಇರೋರ್ದೇ ನಿನಗೆ ಯೋಚನೆ ಜಾಸ್ತಿ. ಹಾಗಂದ್ರೆ ಹೇಗಮ್ಮ? ಮನೆ ಯಜಮಾನನ ಹತ್ರ ಕೂತು ಮಾತಾಡುವಂಥ ಮಾತುಗಳಿರ್ತವೆ, ನಾವಿಬ್ಬರೂ ಕೂತು ನಿರ್ಧಾರ ಮಾಡುವಂಥ ಕೆಲಸಗಳಿರ್ತವೆ. ಈಗ ಚೌಲ್ಟ್ರಿ ಬುಕ್ ಮಾಡಬೇಕು ಅಂದರೆ ನಮ್ಮ ಡೇಟ್ಗೆ ಖಾಲಿ ಇರೋಂಥ ಚೌಲ್ಟ್ರಿನ ನೀನು ಊರೆಲ್ಲ ಸುತ್ತಿ ಹುಡುಕ್ತೀಯಾ? ಅಲ್ಪನ, ಇವೆಲ್ಲ ಗಂಡು ಮಕ್ಳು ಮಾಡೋ ಅಂಥದ್ದು. ಏನು ಕೆಲಸ ಕಮ್ಮಿ ಇರುತ್ತೆ ಅಂತ ತಿಳ್ಕೊಬೇಡ. ಅರ್ಶಿನ ಕುಂಕುಮ ತಗೋಬೇಕು, ಸೀರೆಗಳು, ಒಡವೆಗಳು, ಬಟ್ಟೆಗಳು, ನಮಗೂ ಬೇಕಾದಷ್ಟು ಕೆಲಸ ಇರುತ್ತೆ ಕಲ್ಪನಾ. ನೀನು ಹೇಳೋದು ಸರಿನೇಮ್ಮ, ಆದರೆ ಕೈಲಾಶ್ನಿಂದ ಯಾವುದೇ ಥರ ತೊಂದರೆಗಳು ಆಗಲ್ಲ. ಇಂಥದ್ದು ಬೇಕು ಇಂಥದ್ದು ಬೇಡ ಅನ್ನೋ ಕಿರಿಕಿರಿನೂ ಇರಲ್ಲ. ನಾನು ಹೇಳಿದ್ದೆ ಫೈನಲ್, ಅದಕ್ಕೆ ಹೇಳಿದೆ. ಸರಿನಮ್ಮ, ನೀವು ಗಂಡ ಹೆಂಡತಿ ಮಾತಾಡಿಕೊಂಡು ನಮಗೆ ತಿಳಿಸಿ, ಆಯ್ತಾ? ಚಿನ್ನು, ಖುಷಿ ಏನೋ ಆಗ್ತಿದೆ, ಜೊತೆಗೆ ತುಂಬ ಭಯ ಆಗ್ತಿದೆ ಕಣೆ. ಮೊದಲೆಲ್ಲ ಚಂದು ಯಾವಾಗಲಾದರೂ ನನ್ನ ಕುತ್ತಿಗೆಗೆ ತಾಳಿ ಕಟ್ತಾನೋ ಅಂತ ಅಂದ್ಕೊಳ್ತಿದ್ದೆ. ಆದರೆ ಇವಾಗ ಇವ್ರ ಮದುವೆ ಬಗ್ಗೆ, ಡೇಟ್ ಫಿಕ್ಸ್ ಮಾಡೋದ್ರ ಬಗ್ಗೆ ಮಾತಾಡ್ತಿದ್ರೆ ನನ್ನ ಕೈ ಕಾಲೆಲ್ಲ ನಡುಗ್ತಾ ಇದೆ ಕಣೆ. ತುಂಬ ಭಯ ಆಗ್ತಿದೆ. ಭಯ ಪಡೋ ಅಂಥದ್ದು ಏನೂ ಇಲ್ಲ ಅಕ್ಕ, ಎಲ್ಲ ಸರಿಯಾಗೇ ನಡೀತದೆ. ಇಷ್ಟೊಂದು ಜನ ಇರಬೇಕಾದ್ರೆ ನಿನ್ಗ್ಯಾಕೆ ಭಯ ಆಗುತ್ತೆ? ಇವರೆಲ್ಲ ಇದ್ದಾರೆ ಅಂತಾನೆ ನನಗೆ ಭಯ ಆಗ್ತಿದೆ ಕಣೆ. ಏನೇ ಆಗಲಿ, ನೀನು ಮಾತ್ರ ಯಾವಾಗಲೂ ನನ್ನ ಜೊತೆನೇ ಇರಬೇಕು. ನನ್ನನ್ನು ಒಂಟಿಯಾಗಿ ಬಿಟ್ಟು ಹೋಗಬಾರ್ದು, ಆಯ್ತಾ? ಏನು ತಲೆ ಆಡ್ತಿದ್ಯಾ? ಬಾಯಿ ತುಂಬ ಹೇಳು ಚಿನ್ನು. ನಿನ್ನ ಮದುವೆ ಆಗೋವರೆಗೂ ನಾನು ನಿನ್ನ ಜೊತೆಯಾಗೇ ಇರ್ತೀನಿ. ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ಚಿನ್ನು, ನಿನ್ನ ಕೈಯಲ್ಲಿ ಅದು ಏನು ಮೋಡಿದೆಯೋ ಗೊತ್ತಿಲ್ಲಮ್ಮ. ನೀನು ಮಾಡಿದ ಅಡುಗೆ ಊಟ ಮಾಡ್ತಿದ್ರೆ ನಮ್ಮಮ್ಮನ ಕೈ ರುಚಿನೇ ನೆನಪಾಗುತ್ತೆ. ಬರೀ ಕೈ ರುಚಿ ಮಾತ್ರ ಅಲ್ಲಪ್ಪ, ನಮ್ಮ ಚಿನ್ನು ಎಲ್ರನ್ನೂ ಮೋಡಿ ಮಾಡಿ ತನ್ನ ಬುಟ್ಟಿಗೆ ಹಾಕೊಂಡ್ಬಿಡ್ತಾಳೆ ಅಲ್ವಾ ಚಿನ್ನು? ಯಾವಾಗ ಬಂದ್ರಿ? ಬೆಳಿಗ್ಗೆನೆ ಬಂದ್ವಿ. ಚೆನ್ನಾಗಿದ್ದೀರಾ? ಚೆನ್ನಾಗಿ. ನೀವು ಚೆನ್ನಾಗಿದ್ದೀರಾ? ಹಾಂ. ನೀವು ಬರ್ತೀರಿ ಅಂತಾನೆ ಎಷ್ಟೊತ್ತು ಕಾದ್ವು, ಲೇಟ್ ಆಗುತ್ತೆ ಅಂತ ಈಗ ತಾನೇ ಊಟ ಮುಗಿಸಿದ್ವು. ಪರವಾಗಿಲ್ಲ ಮಾವ, ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು, ಅದಕ್ಕೆ ಲೇಟ್ ಆಯಿತು ಬರೋದು. ಅಪ್ಪಾಜಿ, ಊಟಕ್ಕಿರ್ತೀನಿ, ಕೈ ತೊಳ್ಕೊಳ್ಳಿ. ಬೇಡ ಚಿನ್ನು, ಇವತ್ತು ಸಂತೋಷಕ್ಕೆ ಹೊಟ್ಟೆ ತುಂಬೋಗಿದೆ. ಬರೀ ಇಷ್ಟಕ್ಕೇನೆ ಹೊಟ್ಟೆ ತುಂಬಿದೆ ಅಂತ ಹೇಳಿದ್ರೆ ಹೇಗೆ ಅಡಿ ಅಂದರೆ, ಇನ್ನೊಂದು ಸಂತೋಷ ಸುದ್ದಿ ಇದೆ. ಆ ಸುದ್ದಿ ಕೇಳಿದ್ರೆ ಆಕಾಶದಲ್ಲಿ ತೇಲ್ತೀರಾ. ಅರೆ, ನಾನಿವತ್ತು ನಿಮ್ಮೆಲ್ಲರಿಗೂ ಒಂದು ಗುಡ್ ನ್ಯೂಸ್ ಹೇಳೋಣ ಅಂತ ಬಂದೆ. ಕೈಲಾಶ್, ನೀನು ಹೇಳೋ ಗುಡ್ ನ್ಯೂಸ್ಗಿಂತ ನಾವು ಹೇಳೋ ಗುಡ್ ನ್ಯೂಸ್ನ ಕೇಳು. ಅಪ್ಪ ಅಮ್ಮ ಚಂದನ್ ಗೊಂಬೆ ಮದುವೆ ಡೇಟ್ನ ಫಿಕ್ಸ್ ಮಾಡೋಣ ಅಂತ ಕೇಳಕ್ಕೆ ಬಂದಿದ್ದಾರೆ. ಈಗ ಹೇಳು, ಮಗಳು ಮದುವೆಗಿಂತಲೂ ಗುಡ್ ನ್ಯೂಸ್ ಯಾವುದಿದೆ? ಆ ದೇವರು ಇವತ್ತು ಎಲ್ಲ ಸಂತೋಷನೂ ನಮ್ಮನೆಗೆ ಕಳಿಸಿದ್ದಾನೆ ಅನ್ಸುತ್ತೆ. ಒಂದಕ್ಕಿಂತ ಒಂದು ಗುಡ್ ನ್ಯೂಸ್. ಆದಷ್ಟು ಬೇಗ ಬರೋ 2 ತಿಂಗಳ ಒಳಗೆ ಮದುವೆ ಮುಗಿಸೋಣ ಅಂತಿದ್ದಾರೆ. ಕೈಲಾಶ್, ಈಗಲೇ ನಿನ್ನ ಕಂಪ್ನಿಗೆ ಹೇಳ್ಬಿಡು 1 ತಿಂಗಳು ರಜಾ ಬೇಕು ಅಂತ. ಮದುವೆ ಕೆಲಸಗಳು ಅಂದರೆ ಸುಮ್ಮನೆನಾ? 1 ತಿಂಗಳು ಅದು ಸಾಲಲ್ಲ. ಅದೇ ಅಂದರೆ ಕಲ್ಪನಾನ ಖುಷಿನ ಹಿಡಿದಿಡೋಕೆ ಆಗ್ತಾ ಇಲ್ಲ, ಅಷ್ಟು ಚಡಪಡಿಸ್ತಿದ್ದಾಳೆ. ಮಗಳ ಮದುವೆ ಅಂದರೆ ತಾಯಿ ಆದೊಳಗೆ ಎಷ್ಟು ಖುಷಿ ಆಗುತ್ತೆ ಅಂತ ತಾಯಿ ಆದೊಳಗೆ ಗೊತ್ತಾಗೋದು. ಹೌದೌದು, ಬರೀ ನಿಮಗೆ ಮಾತ್ರ ಖುಷಿನಾ? ಮಗಳ ಮದುವೆ ಅಂದರೆ ತಂದೆಗೆ ಎಷ್ಟು ಸಂತೋಷ ಅಂತ ನಿಮಗೇನು ಗೊತ್ತು?
ಅಲ್ವಾ ಅಳಿ ಅಂದರೆ? ನಿಜಾನೇ ಮಾವ, ನನ್ನ ಗೊಂಬೆ ಮದುವೆ ಅಂದರೆ ಸುಮ್ಮನೆನಾ? ಮತ್ತೆ ನೀವೇನೋ ಗುಡ್ ನ್ಯೂಸ್ ಹೇಳ್ತೀನಿ ಅಂದ್ರಿ, ಏನದು? ಅಪ್ಪ ದಯವಿಟ್ಟು ನಿಮ್ಗೆ ಕೈ ಮುಗಿತೀನಿ, ಇವ್ರ ಸಂತೋಷವಾದ ಸುದ್ದಿ ಮಾತ್ರ ಕೇಳಬೇಡಿ. ಬೇರೆಯವ್ರು ಸಂತೋಷವಾಗಿದ್ರೆ ಅದೇ ಇವ್ರ ಸಂತೋಷವಾದ ಸುದ್ದಿ. ಆಫೀಸಲ್ಲಿ ರಿಸೆಪ್ಷನಿಸ್ಟ್ಗೆ ಮದುವೆ ಫಿಕ್ಸ್ ಆಯಿತು, P1ಗೆ ಗಂಡು ಮಗು ಆಯಿತು, ಟೈಪಿಸ್ಟ್ಗೆ 2ನೇ ಮದುವೆ ಆಯಿತು ಅಂತ ಕೊರಿತಿರ್ತಾರೆ. ಇದೇನಪ್ಪ ಇದು? ಮನೆಯೆಲ್ಲ ಖಾಲಿ ಖಾಲಿ ಇದೆ, ಯಾರೂ ಕಾಣಿಸ್ತಿಲ್ಲ. ಅಟ್ಲೀಸ್ಟ್ ತಾತನಾದರೂ ಇರಬೇಕಿತ್ತಲ್ಲ, ಎಲ್ಲಿ ಹೋದ್ರು? ಓಹ್ ಶ್ವೇತತೆ, ಮನೇಲಿ ನೀವಾದರೂ ಇದ್ದೀರಲ್ಲ, ಏನು ಯಾರೂ ಕಾಣಿಸ್ತಿಲ್ಲ, ಎಲ್ಲೋದ್ರು? ಎಲ್ಲಿ ಹೋದ್ರೆ ಗೆಸ್ ಮಾಡು. ಯಾವುದಾದ್ರೂ ಎಕ್ಸಿಬಿಷನ್ಗೆ ಹೋದ್ರಾ? ಗೂಬೆ, ಕೆಲಸ ಕಾರ್ಯ ಬಿಟ್ಬಿಟ್ಟು ಡೇ ಟೈಮಲ್ಲಿ ಯಾರಾದರೂ ಎಕ್ಸಿಬಿಷನ್ಗೆ ಹೋಗ್ತಾರಾ? ಹಾಗಾದರೆ ಸಿನಿಮಾಗೆ ಹೋಗಿರಬೇಕು. ನಿನ್ ತಲೆ. ಚಂದ್ರಶ್ರುತಿ ಮದುವೆ ಬಗ್ಗೆ ಮಾತುಕತೆ ಆಡೋದಕ್ಕೆ ಎಲ್ಲರೂ ಹೋಗಿದ್ದಾರೆ. ಅಪ್ಪ ಅಮ್ಮ ಕಲ್ಪನಾ ಅಕ್ಕ ಮನೆಗೆ ಹೋಗಿದ್ದಾರೆ. ಮದುವೆ ಬಗ್ಗೆ ಒಂದು ನಿರ್ಧಾರ ಮಾಡಿಕೊಂಡೇ ಬರ್ತಾರೆ. ಆದಷ್ಟು ಬೇಗ ಈ ಮನೇಲಿ ಶುಭ ಕಾರ್ಯ ನಡೆಯುತ್ತೆ ಕಣು ರಾಮು. ಶುಭ ಕಾರ್ಯನಾ? ಯಾರಿಗೂ ಗೊತ್ತು, ತುಂಬ ನಗೋರು ತುಂಬ ಹೇಳ್ತಾರಂತೆ. ಈ ಶುಭ ಕಾರ್ಯ ಅದು ಯಾವ ಅಶುಭ ವಾರ್ತೆಯನ್ನು ಕೇಳೋ ಹಾಗೆ ಮಾಡುತ್ತೋ? ಏನೇನು ಮಾತಾಡ್ತಿದೀಯೋ? ಶುಭ ಕಾರ್ಯ ಅಂತ ನಾನಂದ್ರೆ ಅಶುಭ ವಾರ್ತೆ ಅಂತಿದೀಯಲ್ಲ, ಏನಾಗಿದೆ ನಿಂಗೆ? ಏನಿಲ್ಲ, ನನಗೆ ಸ್ವಲ್ಪ ಅಡುಗೆ ಮನೇಲಿ ಕೆಲಸ ಇದೆ, ಬರ್ತೀನಿ. ಕಲ್ಪನಾ, ಏನೇ ತೊಂದರೆ ಇದ್ದರೂ ಏನು ಗೊತ್ತಾಗದೇ ಇದ್ದರೂ ಫೋನ್ ಮಾಡು, ಗೊತ್ತಾಯ್ತಾ? ನೀವೇನು ಚಿಂತೆ ಮಾಡಬೇಡಿಪ್ಪ, ಯಾವ ತೊಂದರೆನೂ ಆಗಲ್ಲ, ಯಾವ ಗೊಂದಲನೂ ಇರಲ್ಲ, ಎಲ್ಲ ಪಿನ್ ಪಾಯಿಂಟ್ ಪರ್ಫೆಕ್ಟಾಗಿ ನಡೆಯುತ್ತೆ. ನೋಡ್ತಾ ಇರಿ, ನನ್ನ ಗೊಂಬೆ ನಿಮ್ಮ ಮನೆಗೆ ರಾಣಿ ರಾಣಿ ಹಾಗೆ ಬರ್ತಾಳೆ. ಅಂದರೆ ನಿಮಗೂ ಹೇಳ್ತಿದ್ದೀನಿ, ಏನೇ ತೊಂದರೆ ಇದ್ದರೂ ಸಂಕೋಚ ಪಡದೆ ಹೇಳಿ. ಸರಿ ಮಾವ, ನೀವು ಹೇಳಿದಾಗೆ ಮಾಡ್ತೀನಿ. ಅಳಿ ಅಂದರೆ ತಂದೆ ಜವಾಬ್ದಾರಿ ಏನು ಅಂತ ನನಗೂ ಅರ್ಥ ಆಗುತ್ತೆ. ಹೇಳಿ ಕೇಳಿ ನೀವು MNC ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೀರಿ. ನಿಮ್ಮ ಬಾಸು ಯಾವುದೋ ದೂರ ದೇಶದಲ್ಲಿ ಇರ್ತಾರೆ. ನಿಮ್ಮ ಲೀವ್ ಲೆಟರು ಅವ್ರಿಗೆ ಹೋಗಿ ತಲುಪಿ ಅಲ್ಲಿಂದ ಶಾಂಕ್ಷನ್ ಆಗಿ ಬರಬೇಕು. ಹೆಚ್ಚು ಕಡಿಮೆ 1 ತಿಂಗಳು ರಜೆ ನಿಮಗೆ ಬೇಕಾಗಬಹುದು. ನೋಡಿ, ಕೇಳಿ ನೋಡಿ, ಎಲ್ಲ ರೀತಿಯಿಂದಲೂ ಎಲ್ರಿಗೂ ಅನುಕೂಲ ಆಗೋ ಹಾಗೆ ಮದುವೆ ದಿನ ಫಿಕ್ಸ್ ಮಾಡೋಣ. ಯಾರಿಗೂ ಯಾವುದೇ ರೀತಿ ತೊಂದರೆ ಆಗಿರಬಾರ್ದು. ಸರಿ ಮಾವ. ಅಳಿ ಅಂದರೆ ನಾವು ಹೊರಡ್ತೀವಿ. ಆಲೋಚನಾ? ಗೊಂಬೆ ಮದುವೆ ತುಂಬ ಹತ್ತಿರದಲ್ಲಿದೆ. ಸಿಗ್ದಂಗೆಲ್ಲ ಬಿಸಿಲಲ್ಲೆಲ್ಲ ಓಡಾಡಬೇಡ, ಅದು ಇದು ತಿನ್ಬೇಡ. 2 ತಿಂಗಳಲ್ಲಿ ಮದುಮಗಳ ಕಳೆ ಎದ್ದು ಕಾಣಬೇಕು. ಸರಿ ಅಜ್ಜಿ, ಎಲ್ಲೂ ಹೋಗಲ್ಲ. ಚಿನ್ನು, ಗೊಂಬೆ ಅಕ್ಕನ್ನ ನೀನು ತುಂಬ ಕಾಳಜಿಯಿಂದ ನೋಡ್ಕೋಬೇಕಿನ್ಮೇಲೆ, ಆಯ್ತಾ? ಸರಿ ಅಜ್ಜಿ, ಗೊಂಬೆ ಅಕ್ಕನ ನಾನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತೀನಿ. ಅವಳು ಹೊರಗೆ ಹೋಗ್ತೀನಿ ಅಂದರೂ ನಾನು ಹೋಗೋದಕ್ಕೆ ಬಿಡಲ್ಲ. ಸರಿ ಕಲ್ಪನಾ, ನಾವಿನ್ನು ಬರ್ತೀವಿ ಕಣೆ. ಕೈಲಾಶ್, ಮದುವೆ ಎಲ್ಲರೂ ನೆನೆಸ್ಕೊಳ್ಳೋ ಹಾಗೆ ನಡಿಬೇಕು, ತುಂಬ ಗ್ರ್ಯಾಂಡಾಗಿ ಮಾಡೋಣ. ಆದಷ್ಟು ಬೇಗ ಮದುವೆ ತಯಾರಿ ಶುರು ಮಾಡೋಣ. ನಾನಂತೂ ಇವತ್ತಿಂದಾನೇ ಶುರು ಮಾಡ್ತೀನಪ್ಪ. ನಾನು ನಿನ್ನ ಹತ್ರ ಸ್ವಲ್ಪ ಅರ್ಜೆಂಟಾಗಿ ಮಾತಾಡಬೇಕು. ಕೈಲಾಶ್, ಮದುವೆ ತಯಾರಿ ಶುರು ಮಾಡೋಣ ಅನ್ನಲ್ಲ. ನಾನಂತೂ ನನ್ನ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿ ಯಾರ್ಯಾರು ಎಲ್ಲೆಲ್ಲಿ ಮದುವೆ ಮಾಡಿದ್ರು, ಹೇಗೆ ಮಾಡಿದ್ರು ಅಂತ ತಿಳ್ಕೊತೀನಿ. ಯಾರು ಮದುವೆ ಮಾಡಿರಬಾರ್ದು, ಹಾಗೆ ನನ್ನ ಮಗಳು ಮದುವೆ ಮಾಡಬೇಕು. ನಂಗೆ ಟೈಮ್ ಇಲ್ಲಪ್ಪ. ಅಬ್ಬಾ, ನನಗೆ ತುಂಬ ಸುಸ್ತಾಗ್ತದೆ. ಐ ನೀಡ್ ಟು ರೆಸ್ಟ್. ಅಪ್ಪಾಜಿ, ಯಾಕೋ ತುಂಬ ಬೇಜಾರು ಮಾಡ್ಕೊಂಡಂಗಿದ್ದೀರಾ? ಏನಾದರೂ ಸಮಸ್ಯೆನಾ? ಏನಿಲ್ಲಮ್ಮ. ಇವರೆಲ್ಲ ಯಾಕೆ ಈ ಮದುವೆ ಬಗ್ಗೆ ಇಷ್ಟೊಂದು ಅವಸರ ಪಡ್ತಾ ಇದ್ದಾರೆ ಒಂದು ಅರ್ಥ ಆಗ್ತಿಲ್ಲ. ಈ ಮದುವೆ ಏನಾದರೂ ಆದರೆ ಒಳ್ಳೆಯದಕ್ಕಿಂತ ಹೆಚ್ಚಾಗಿ ಕೆಟ್ಟದೇ ಆಗುತ್ತೆ. ಈ ಮದುವೆ ಇನ್ನು ಯಾವ್ಯಾವ ಸಮಸ್ಯೆಗಳನ್ನು ಸೃಷ್ಟಿ ಮಾಡುತ್ತೋ, ಯಾವ ಅವಾಂತರಗಳನ್ನು ಸೃಷ್ಟಿ ಮಾಡುತ್ತೋ.
ಇವ್ರಿಗೆಲ್ಲ ಮದುವೆ ಅನ್ನೋ ಸಂಭ್ರಮ. ನನಗೆ ಸಂಭ್ರಮ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಕಾರ್ಯ ಎಲ್ಲಿ ಸಮಸ್ಯೆಗಳನ್ನು ತರುತ್ತೋ ಅನ್ನೋ ಭಯ. ದೇವರೇ, ಏನೇ ಆದರೂ ಒಳ್ಳೇದು ಮಾಡಪ್ಪ. ಮದುವೆ ಆದರೂ ಈ ಮನೆದು ಒಳ್ಳೇದು ಮಾಡು. ಮದುವೆ ಮುಂದೆ ಹೋದ್ರು ಒಳ್ಳೇದು ಮಾಡಪ್ಪ. ಯಾವ ರೀತಿಲಿ ಸರಿ ಹೋಗುತ್ತೆ ಅಂತ ನನಗನ್ನಿಸ್ತಿಲ್ಲ. ಯಾಕೆಂದ್ರೆ ಶ್ರುತಿ ಅಕ್ಕ ಚಂತನ್ ಮಧ್ಯೆ ಇನ್ನೊಬ್ರು ಇದಾರಲ್ಲ, ಅದು ಹೇಗೆ ಸರಿ ಹೋಗಕ್ಕೆ ಸಾಧ್ಯ?